ಎಲ್ಲ ಹೋಗ್ತಾ ಇದೆಯಾ ರಾಣಿ? ಎಲ್ಲೂ ಇಲ್ಲ. ನಾನು ಹಿಂಗೆ ಬಂದೆ, ಅವಳಲ್ಲಿ ಕೂತ್ಕೊಂಡಿದ್ಲು, ಏನೋ ಮಾತಾಡ್ತಾ ಇದ್ಲು. ನೋಡಿ ನನಗೆ ಹಂಗೆ ಅವಳು ನೋಡ್ಬಿಟ್ರೆ ಥೂ, ಆ ಪಾಪ ಪದ್ಮಾಕನ್ಗೆ ಹೆಂಗೆ ಮಾಡೋಳು ಕಣೆ. ನಾನು ಸ್ವಾತಿನೇ ಒಳ್ಳೆಯವಳಲ್ಲ, ಮದುವೆಗಿನ ಮುಂಚೆನೇ ಏನೇನೋ ಕೆಲಸ ಮಾಡಿದ್ಲ ಅಂತ ನೀವೆಲ್ಲ ಹೇಳ್ತಾ ಇದ್ರಲ್ಲ, ಅವಳೇ ಒಳ್ಳೆಯವಳಲ್ಲ ಅಂದ್ಕೊಂಡಿದ್ದೆ. ಆದ್ರೆ ಇವಳು ಇದ್ದಿದ್ದು ಕಣೆ, ಪದ್ಮಾಕನ ರೂಮಲ್ಲಿ ಕುಟ್ಕೊಂಡು ಹೊಡೆದಿದ್ಲಂತೆ ಕಣೆ ಇವಳು. ಥೂ, ಅಲ್ಲ ಹಿಂಗೆ ಮಾಡ್ದಾಳೆ ಇವಳೇ ಉದ್ಧಾರ ಆಗ್ತಾಳೆ? ಹಾಂ, ಮೆಣಸಿನ್ಕಾಯಿನ ಮುರಿದಿಕ್ಕಿದ್ಲಂತೆ ಕಣೆ. ಯಪ್ಪ ಮಾಡಬಾರ್ದು ಮಾಡಾಳವಳು. ನನಗೆ ಅದು ನಾನು ಯಾರ ತಾಗೂ ಹೇಳ್ಕೊಂಡಿಲ್ಲ ಅಂತೈತೆ ಪಾಪ ಅಕ್ಕ. ಹೇಳ್ಕೊಂಡ್ರೆ ನನಗೆ ಮರ್ಯಾದಿಲ್ಲ ಕಣಮ್ಮ, ನಾನು ಹೇಳ್ಕೊಂಡಿಲ್ಲ ಅಂತ ಹೇಳ್ತೈತಿ. ಅಲ್ಲ ಇವಳು ಮಾನ ಮರ್ಯಾದಿಲ್ದವಳು ಇಂಥ ಕೆಲಸನೇ ಮಾಡೋದು? ಹೌದೇನು ನೋಡಮ್ಮ, ಇಂಥ ಕೆಲಸ ಮಾಡವಳೆ. ಥೂ, ಅಲ್ಲ ಇಂಥ ಕೆಲಸ ಮಾಡೋಕ್ಕವಳಿ ಮನ್ಸಾದ್ರೆ ಹೆಂಗೆ ಬಂತು ಅಕ್ಕ ಮೇಲೆ? ಅಕ್ಕ ಮುಂಚೆ ಎಲ್ಲನ ಅದು ಚೆನ್ನಾಗೆ ನಮ್ಮ ಮಕ್ಕಳು ಅಂತ ತಲೆ ಮೇಲೆ ಇಕ್ಕೊಂಡು ಮೆರೆಸ್ಕೊಂಡಿತ್ತೇಳು, ಅದಕ್ಕೆಲ್ಲ ಬೈತಾರೆ ಅಂತ ಯಾರ ತಗೋ ಹೇಳ್ಕೊಂಡಿಲ್ಲ. ಪದ್ಮಾಕ ಮುಂಚೆಗೆ ಸ್ವಾತಿ ಮತ್ತು ಇಬ್ರು ನನ್ನ ಮಕ್ಳಂಗೆ ಯಾರೂ ಇಲ್ಲ ಅಂತೇಳಿ ತುಂಬ ಒಂಥರ ಪ್ರೀತಿಯಿಂದ ಬೆಳೆಸಿತ್ತು. ಅದಕ್ಕೆ ಅವಕ್ಕ ಯಾರ ತಗೋ ಹೇಳ್ಕೊಂಡಿಲ್ಲ. ಅಯ್ಯೋ ನೀನು ಬೆಳೆಸಿರೋದಕ್ಕೆ ಹಿಂಗೆಲ್ಲ ಆಗಿದ್ದು ಅಂತ ಅಂತಾರೆ ಅಂತ. ಧನುಷನ ಹತ್ರ ಆಗಲಿ, ಅವರು ರತ್ನಾಕನ ಹತ್ರ ಆಗಲಿ, ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಯಾಕಬೇಕು ಅಂತ. ಸರಿ ಆಯ್ತು ಬಾ, ನಮ್ಮ ಮನೆ ಹತ್ರ ಹೋಗೋಣ. ನಾನೇ ಬರೋಣ ಅಂತ ಇದ್ದೆ. ಏಮೋ ಬಂದಿಲ್ಲ? ಏನೂ ಇಲ್ಲ, ಇವತ್ತೆಲ್ಲ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಅವ್ರ ಅತ್ತೆ ಬೇರೆ ಎಲ್ಲೂ ಹೋಗ್ಬೇಡ, ನೆನ್ನೆ ಮನೆ ಕ್ಲೀನಿಂಗ್ ಆಗತ್ತಕ್ಕ, ಅಲ್ಲ ಮನೆ ಕ್ಲೀನ್ ಮಾಡಿ ಆಮೇಲೆ ಹೋಗಿ ಬಂತೆ ಕಣಮ್ಮ, ಬೇಗ ಎಲ್ಲ ಕ್ಲೀನ್ ಮಾಡು ಅಂತ ಹೇಳ್ತಂತೆ. ಅದಕ್ಕೆ ಮಾಡ್ತಾ ಇದ್ಲು. ನಾನು ಹೋಗಿದ್ದೆ, ಬಾಕ್ಸ್ ಎಲ್ಲ ಸ್ವಲ್ಪ ತಿಕ್ಕೊಟ್ಟು ಬಂದೆ. ಅವಳು ನಮ್ಮ ಮನೆ ಕ್ಲೀನ್ ಮಾಡ್ಬೇಕಾರೆ ಅವಳು ಬರ್ತಾಳೆ, ಅವಳ ಮನೆ ಕ್ಲೀನ್ ಮಾಡ್ಬೇಕಾರೆ ನಾನು ಹೋಗ್ತೀನಿ. ಹಿಂಗೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೇಕಲ್ಲ ರಾಣಿ. ಥೂ, ಅವಳು ಮಾಡಿರೋದು ನನಗೆ ನೋಡ್ಬಿಟ್ಟು ನೆನೆಸ್ಕೊಬಿಟ್ರೆ ಆ ಪದ್ಮಾಕ ಹೇಳೋದ ಅಷ್ಟಿಷ್ಟು ಸಿಟ್ಟು ಬರಲ್ಲ ನನಗೆ. ಥೂ, ಇವಳೆಂಥ ಮನುಷ್ಯಳಪ್ಪ ಅನ್ನಿಸ್ತೈತೆ ನನಗೆ. ಅಷ್ಟಿಷ್ಟು ಬೇಜಾರಾಗಲ್ಲ ನನಗೆ. ಅವಳು ನೋಡ್ತಿದ್ರೆ ನನಗೆ ಏನು ತಗೊಂಡು ಹೊಡೆದು ಬಿಡೋಣಪ್ಪ ಮಕ್ಕಕ್ಕೆ ಅನ್ನಿಸ್ತೈತೆ. ಖಂಡಿತ ಇವತ್ತು ಆ ಜೀವಿತ ದುಡ್ಡು ಕೊಡ್ತಾಳಂತ ಕೇಳ್ದ? ನೆನ್ನೆ ಹೇಳಿದ್ಲಲ್ಲ, ನಾಳೆ ಖಂಡಿತ ಕೊಡ್ತೀನಿ ಬೆಳಗ್ಗೆ ಬಾ ಅಂತ ಹೇಳಿದ್ಲು. ನೆನ್ನೆನೇ ಗಲಾಟೆ ಮಾಡಿದೆ, ಅದಕ್ಕೆ ಕೊಡ್ತಾಳೆ. ಇವಾಗ ಭಯ ಶುರುವಾಗಿರುತ್ತೆ, ಕೊಡ್ಲಿಲ್ಲ ಅಂತಂದರೆ ಅವಳು ಬಿಡಲ್ಲ ಅಂತ. ಕೊಡ್ತಾಳೆ, ಹೇಳಿದ್ಲು ಬೆಳಗ್ಗೆ ಬಾ ಅಂತೇಳಿ. ನಾನು ಅದಕ್ಕೆ ನೆನ್ನೆಸ್ ಬಂದಿದ್ದಿಲ್ಲ ಅಂದ್ರೆ ನಾನು ನೆನ್ನೆ ಬರ್ತಾನೆ ಇರಲಿಲ್ಲ. ನೆನ್ನೆಸ್ಲೇ ನಾನು ಅಲ್ಲೇ ಗಲಾಟೆ ಮಾಡಿಬಿಡ್ತಿದ್ದೆ. ಏನು ಬಿಡತ್ಲಾಗ ಹೋಗಿ ಅಂತ ನೆನ್ನೆ ಸುಮ್ಮನೆ ಬಂದಿದ್ದೀನಿ. ಅದಕ್ಕೆ ಇವತ್ತು ನಾನು ಹೋಗ್ತೀನಿ ಹೇಳು. ಈಗ ಹೋಗ್ಬಿಟ್ಟು ನಾನು ಕೇಳ್ತೀನಿ. ಹೆಂಗೋ ಕೊಟ್ಟರೆ ಸಾಕಾಗೈತಪ್ಪ. ಈಗ ಈ ಮನೆನೇ ತಗೊಂಡ್ರೆ ಆಯಿತು. ಅಲ್ಲ ಇವ್ರು 10,000 ಅಡ್ವಾನ್ಸ್ ಕೊಡಲೇಬೇಕು ಅಂತಾರಲ್ಲ. ಅಯ್ಯಪ್ಪ ಯಪ್ಪ ಯಪ್ಪ, ಏನು ಹಳೆ ಮನೆಗಳಿಗೆಲ್ಲ ಇಷ್ಟೊಂದು ಡಿಮ್ಯಾಂಡ್ ಬಂದ್ಬಿಡ್ತಲ್ಲ. ಬಾಡಿಗೆ ಮನೆಗಳಿಗೆ ಒಳ್ಳೆಗೆಲ್ಲ ಮೊದಲು ಬಾಡಿಗೆ ಮನೆಗಳಿಗೆಲ್ಲ ಡಿಮ್ಯಾಂಡೇ ಇರಲಿಲ್ಲ. ಮತ್ತು ಇತ್ತೀಚೆಗೆ ಅದು ಯಾಕಂಗೆ ಆಯ್ತೋ ಏನೋ. ಅದೇ ಮತ್ತೆ ಇವಾಗೆಲ್ಲ ದುಡ್ಡಿರೋ ಅಂಥವ್ರೆಲ್ಲನ ದುಡ್ಡು ಕೊಟ್ಟು ಈಗ ಇವಳು ರಾಣಿ ಮಾಡಿರೋದು ನೋಡಿ 3 ಲಕ್ಷ ಕೊಟ್ಟು ಆ ಮನೆ ಲೀಜಿಗೆ ಹಾಕ್ಸ್ಕೊಂಡವಳಲ್ಲ. ಆಗ ಹಂಗೆ ಅಲ್ಲ, ಆ ಮನೆಗೆ ಯಾರಾದರೂ 3 ಲಕ್ಷ ಕೊಟ್ಟು ಲೀಜಿಗೆ ಹಾಕ್ಸ್ಕೊಂತಾರೆ, ಎಷ್ಟು ಆಗುತ್ತೆ ದುಡ್ಡು? ಮತ್ತೆ ಇಂಥ ಯಾರೊಬ್ಬರು ಮಾಡಿರ್ತಾರೆ, ಅದಕ್ಕೆ ಹಿಂಗೆ ಆಗುತ್ತೆ ಅಷ್ಟೇ. ಮಾಡೋಕ್ಕೆ ಕೆಲಸ ಇಲ್ದಾವ ಇವೆಲ್ಲ ಗೊತ್ತಾ ಇದ್ದಾಳೆ ನೋಡು. ಅಯ್ಯಪ್ಪ, ಇವಾಗಂತ ನಮ್ಮಮ್ಮನ ಮಾತಾಡ್ಸೋದು ಏನು, ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ ಮಾತಾಡಿಸ್ತಾ ಇದ್ದಾಳೆ. ಇಂಥವ್ರ ಎದುರಿಗೆಲ್ಲ ನಾನು ಮನೆ ಮಾಡ್ಕೊಂಡು ನಾನು ಚೆನ್ನಾಗಿದ್ದು ತೋರಿಸ್ಬೇಕಿಂತವ್ರ ಎದುರಿಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಚಾಲೆಂಜ್ ತಗೊಂಡು ಕೆಲಸ ಮಾಡಿ ಚಾಲೆಂಜಾಗೆ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡಿರಲಿಲ್ಲ ಕಣೆ, ಇಷ್ಟು ದಿವಸ ಆಗೈತೆ. ಯಾರಿಗಳಪ್ಪ ಪದ್ಮಾಕನ್ನ ಹೊಡೆದವ್ರೆ ಅಂತಂದರೆ ಥೂ, ಅಲ್ಲ ಎಂಥವ್ರಿಗೆ ಆಗಲಿ, ಅವ್ರು ಎಂಥವ್ರೇ ಆಗಲಿ ತಾಯಿನೇ ತಾನೇ. ನನಗೆ ಯಾರಿಗೂ ಅಂಥ ಮನಸ್ಸು ಬರೋದಿಲ್ಲಪ್ಪ. ಅಂಥ ಮನಸ್ಸು ಅದು ಹಿಂಗೆ ಜನಗಳಿಗೆ ಬಂತೋ ಏನೋ ಅಲ್ವೇ? ಎಲ್ಲ ಒಳ್ಳೆದ್ರಿಗೂ ನಾನು ಚೆನ್ನಾಗಿ ತೋರಿಸ್ಬೇಕು. ನಾನು ಕೆಟ್ಟರೆ ಸಾಕು ಅಂತ ಕಾತ್ಕೊಂಡಿದ್ದಾರೆ ಕಣ್ರಿ ಜನ. ನನಗೆ ಕೆಟ್ಟದ್ದಾಗೋದು ನೋಡೋಕ್ಕೆ ಕಾತ್ಕೊಂಡಿದ್ದಾರೆ. ನನ್ನ ಸೋತ್ರೆ ಸಾಕು, ಅವಳು ಸೋಲನ್ನು ನೋಡಿ ನಾವು ಖುಷಿ ಪಡ್ತೀವಿ, ನಾವು ಸಂಭ್ರಮಿಸ್ತೀನಿ. ನಾನು ಅವರು ಸೋಲದನ್ನ ನಾನು ನೋಡಿ ನಗಾಡಬೇಕು. ಆ ಸೋಲದ್ ನೋಡಿ ನಾವು ಒಂಥರ ಖುಷಿಯಾಗಿರ್ಬೋದು ಅಂತ ಅಂದ್ಕೊಂಡವ್ರೆ ಜನ. ಆದರೆ ನಾನು ಸೋಲಲ್ಲ, ನಾನು ಯಾವತ್ತೂ ಯಾವಳ ಮುಂದೂ ನಾನು ಸೋಲಲ್ಲ. ಮಾತಾಡೋರಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ನೋಡಿಲ್ಲ, ನಾನು ಒಂದು ಹೇಳ್ತೀನಿ ಕೇಳ್ತೀಯಾ? ಊರು ಮುಂದಿರೋ ಬಾವಿ ಮುಚ್ಚಿಸ್ಬೋದು, ಊರು ಮಂದಿ ಬಾಯಿ ಮುಚ್ಚೋಕ್ಕಾಗಲ್ಲ. ಮಾತಾಡ್ತಾನೇ ಇರ್ತಾರೆ, ಅವ್ರಿಗೆ ಬೇರೆಯವ್ರ ಬಗ್ಗೆ ಮಾತಾಡೋದೇ ಕೆಲಸ. ಮತ್ತೆ ನನ್ನ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ಅವ್ರಿಗೆ ಊಟ ಮಾಡಿದ್ದೂ ಜೀರ್ಣ ಆಗಲ್ಲ ಅಂತ ಜನಗಳಿದ್ದಾರೆ. ಅಯ್ಯೋ ನಮ್ಮಮ್ಮ ಇಂತಕ್ಕೆ ಹೋಗ ಅಂತಾರೆ ನೀನು ಕೇಳ್ತೀಯ, ನಮ್ಮಮ್ಮಗೆ ಪಿಟಿಂಗ್ ಇಕ್ಕಾರ ನೀನು ಕೇಳ್ತೀಯ? ಅಯ್ಯಪ್ಪ ಯಪ್ಪ ಯಪ್ಪ, ಎಷ್ಟು ಜನ ಎಷ್ಟು ಪಿಟಿಂಗ್ ಇಕ್ತಾರೆ ನಮ್ಮಮ್ಮಗೆ. ಎಲ್ಲಿ ಚೆನ್ನಾಗಿ ಆಗ್ಬಿಡ್ತಾರೋ, ಎಲ್ಲಿ ಇದಾಗ್ಬಿಡ್ತಾರೋ ಅಂತೇಳಿ ಪಿಟಿಂಗ್ ಇಡ್ತಾ ಇರ್ತಾರೆ. ಮನ ಮರ್ಯಾದೆ ಇಲ್ದವಳ, ನಿನ್ನಂಗೆ ನಾನು ಪದ್ಮಾಕನ್ನು ಹಿಡ್ಕೊಂಡು ಹೊಡೆದಿಲ್ಲ, ನಿನ್ನ ಥರ ನಾನು ಮೆಣಸಿನ್ಕಾಯಿ ಎಲ್ಲ ಮುರಿದಿಟ್ಟಿಲ್ಲ ಅವ್ರಿಗೆ.
ನಾನು ಅವ್ರಿಗೆ ಬೆಲೆ ಕೊಟ್ಟು ಮಾತಾಡಿಸ್ತಾ ಇದ್ದೀನಿ, ಒಳ್ಳೆ ರೀತಿ ಮಾತಾಡಿಸ್ತಾ ಇದ್ದೀನಿ, ಅವರು ಮಾತಾಡ್ತಾರೆ ಅಷ್ಟೇ. ನಿನ್ನ ಥರ ನಾನು ಹಿಡ್ಕೊಂಡು ಹೊಡೆದಿಲ್ಲ ಪದ್ಮಾಕನ್ಗೆ. ಅಯ್ಯಪ್ಪ, ಇವಳಿಗೆ ಹೆಂಗಪ್ಪ ಗೊತ್ತಾಯ್ತು ಈ ವಿಷಯ? ನಮ್ಮಮ್ಮ ಯಾರ ತಗೋ ಹೇಳಿರ್ಲಿಲ್ಲ ಅಂತ ಅಂದ್ಕೊಂಡೆ, ಇವಳ ಹತ್ರ ಹೇಳಾಯ್ತಾ? ಇವಳು ಸಡನ್ನಾಗೆ ಹಿಂಗೆ ಹೇಳ್ತಾ ಇದ್ದಾಳಲ್ಲ ಅದನ್ನೆಲ್ಲನ ನಾನು ಇಲ್ಲಿ ನೋಡ್ದಿದ್ದೀನಿ ಅಂತೀನಿ ಅಷ್ಟೇ. ಅಲ್ಲ ನೋಡಿ, ನಮ್ಮಮ್ಮ ಇವಳ್ದಾಗ ಹೇಳೈತೆ ಆ ವಿಷಯನ. ನನಗೆ ಇವಾಗ ಒಂಥರ ಇಲ್ಲಿ ಮರ್ಯಾದೆ ಹೋದಂಗೆ ಆಗ್ತೈತೆ. ನಾನು ಸುಮ್ಮನಿದ್ರೂ ಇರ್ಬೋದಾಗಿತ್ತು, ಸುಮ್ಮನೆ ಕೆಣಕಿ ನನ್ನ ಮರ್ಯಾದೆ ನಾನು ತೆಗೆಸ್ಕೊಳಂಗೆ ಆಗುತ್ತಲ್ಲಪ್ಪ. ಅಯ್ಯೋ, ನಾನು ಹೇಳ್ತೀನಿ ಇವಳಿಗೆ ತಡಿ. ಏನು ಮಾತಾಡ್ತಾ ಇದೆಯಾ? ಹಂಗೆಲ್ಲ ಮಾತಾಡಬೇಡ ನೋಡು. ಏನು ಮಾತಾಡ್ತಾ ಇದೆಯಾ? ನಾನು ನಮ್ಮ ಅಮ್ಮನಿಗಾಗಲಿ ಆ ರೀತಿ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ. ಹಿಡ್ಕೊಂಡು ಹೊಡಿಯೋದಾಗಲಿ, ಮೆಣಸಿನ್ಕಾಯಿ ಮುರಿದಿಡೋದಾಗಲಿ, ಅವ್ರ ಮೇಲೆ ಕೈ ಮಾಡೋದಾಗಲಿ, ಅವ್ರ ಮೇಲೆ ಕೆಟ್ಟ ಮಾತು ಮಾತಾಡೋದಾಗಲಿ, ಅದೆಲ್ಲ ನಾನು ಮಾಡಿಲ್ವೇ? ನಾನು ಮಾಡಿಲ್ಲ. ನಿನ್ನ ಥರ ನಾನು ಮಾಡಿಲ್ಲ. ಏನಕ್ಕ, ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರ ಅವಳ ಬಗ್ಗೆ? ಅವಳೇನು ಮಾಡಿದಾಳೆ? ಏನು ಮಾಡೋಳಂದ್ರೆ ಆ ಪದ್ಮಾಕನ್ಗೆ ಹಿಡ್ಕೊಂಡು ಹೊಡೆದವಳೆ. ಏನೋ ದೊಡ್ಡವ್ರು ಅಂತ ಒಂದಿಷ್ಟು ಬೆಲೆನೂ ಕೊಡ್ದಂಗೆ ಆ ರೀತಿ ಹಿಡ್ಕೊಂಡು ಹೊಡೆದವಳಲ್ಲ ಇವಳು ಮನುಷ್ಯಲ. ಮೆಣಸಿನ್ಕಾಯಿ ಮುರಿದಿಟ್ಟವಳಲ್ಲ, ಮೆಣಸಿನ್ಕಾಯಿ ಮುರಿದಿಟ್ಟವಳಿಗೆ ಅವ್ರಿಗೆ ರೂಮ್ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಹೊಡೆದವಳಲ್ಲ ಇವಳು. ಇನ್ನೆಂಥವಳು ಇರಬೇಕು? ಅಯ್ಯೋ ದೇವ್ರೆ. ಅಲ್ಲ, ಇವಳಿಗೆ ಅದ್ರ ಬೆಲೆ ಏನಂತ ಗೊತ್ತಿದ್ರೆ, ಅವ್ರ ಬೆಲೆ ಏನಂತ, ಪದ್ಮಕ್ಕನ ಬೆಲೆ ಏನಂತ ಇವಳಿಗೆ ಗೊತ್ತಿದ್ರೆ ಇವಳು ಹಿಂಗೆ ಮಾಡ್ತಾ ಇರಲಿಲ್ಲ. ಇವಳಿಗೆಲ್ಲ ಎಲ್ಲಿ ಗೊತ್ತಾಯ್ತು ಅವ್ರ ಬೆಲೆ ಏನು ಅಂತ? ಅಯ್ಯೋ, ನಮ್ಮ ಹೇಳ್ತೀನಿ ಸರಿಯಾಗನ್ನು ಹೇಳ್ತೀನಿ. ಅದು ಮಾಡಿರ ಇದಕ್ಕೆ ನಮ್ಮ ಪದ್ಮ ಯಾರು ತಾವು ಹೇಳಿಲ್ಲ ಇಸ್ತೀನ. ಮುಂಚಾಗಲೇ ಹೇಳಿದ್ರೆ ಸರಿಯಾಗಿ ಜಾಡಿಸ್ತಿದ್ವಿ. ಏನು ಹಂಗೆ ಮಾಡಿಲ್ಲ. ನೀವು ಸುಮ್ಮನೆ ಏನೇನೋ ಮಾತಾಡಬೇಡ್ರಿ, ಸುಮ್ಮನೆ ಹೋಗ್ರಿ, ಸುಮ್ಮನೆ ಸಾಕು. ನಿನ್ನ ಥರ ಯಾರನ್ನೂ ಮಾಡ್ದವ್ರು ನೋಡಿಲ್ಲ. ಅದಕ್ಕೆ ಮತ್ತೆ ನಿಮ್ಮಮ್ಮ ಯಾಕೆ ನೀನು ಮಾತಾಡ್ಸಲ್ಲ ಅಂದರೆ ಇದಕ್ಕೆ ಮತ್ತೆ. ಸ್ವಾತಿ ಏನೋ ತಪ್ಪು ಮಾಡಿದ್ಲು ಬಿಡು ಅಂತೇಳಿ ಕ್ಷಮಿಸಿದ್ರು. ಆದರೆ ನೀನು ಮಾಡಿರೋ ತಪ್ಪಿಗೇನೆ ಅವ್ರಿಗೆ ಭಾಳ ಸಿಟ್ಟಿರೋದು ನೋಡಿ, ನನಗೆ ಹಿಂಗೆ ಮಾಡಿದ್ಲಲ್ಲ ಇವಳು ಅಂತ. ಅದೇ ಮತ್ತೆ. ಅಲ್ಲ, ಏನು ದೊಡ್ಡದಾಗಿ ಮಾತಾಡ್ತಾಳಲ್ಲ. ಇನ್ನೂ ಅವ್ರ ಮನೆ ಬಾಗಿಲಿಗೆ ಹೋಗಿದೀಯಾ? ಅವ್ರನ್ನೇ ಓದ್ಬಿಟ್ಟು ಅವ್ರ ಮನೆ ಬಾಗಿಲಿಗೆ ಹೋದ್ರೆ ಅವ್ರು ಬಿಡ್ಕೊಂತಾರೆ ನಿನ್ನ. ನೀನು ಯಾವುದೇ ಕಾರಣಕ್ಕೂ ಬಿಡ್ಕೊಂಬಲ್ಲ, ಹೋಗು. ನಿನ್ನ ಇಷ್ಟೇ ಹಣೆ ಬರ. ನೀನು ಯಾವತ್ತೂ ಅವ್ರು ಒಪ್ಕೊಂಬಲ್ಲ. ನಾವು ಅಕ್ಕನಿಗಂತೂ ಎಷ್ಟು ನಿನ್ನಿಂದ ಅಯ್ಯೊಂದೈತೆ ಅಂದರೆ ಅದರಿಂದ ಅಷ್ಟು ನೋವು ಅನ್ಭವಿಸೈತೆ ಅಕ್ಕ. ಎಂತೆಂಥ ಮಾತು ಕೆಟ್ಟ ಮಾತನ್ನು ಬೈದಿದ್ಯಾ, ಹೆಂಗೆ ಹೊಡೆದಿದ್ಯಾ, ಏನೆಲ್ಲ ಮಾಡಿದ್ಯಾ ನೀನು. ಅದೆಲ್ಲ ಅಕ್ಕನಿಗೆ ಮನ್ಸಿಗೆ ತುಂಬ ಬೇಜಾರಾಗೈತೆ. ಅದನ್ನೇ ನೀನು ಮಾತಾಡ್ತಾಳೆ. ಇನ್ನೂ ಏನೋ ದೊಡ್ಡ ಗಾನಂದಾರಿ ಕೆಲಸ ನಾನು ಮಾಡಿದ್ದೀನಿ ಅನ್ನೋ ಥರ ಮಾತಾಡ್ತೀಯಲ್ಲ. ನೀನು ಎಂಥ ಕೆಲಸ ಮಾಡಿದ್ದೀನಿ ಅಂತ ಸ್ವಲ್ಪ ಯೋಚನೆ ಮಾಡು. ನೀನು ಯೋಚನೆ ಮಾಡಿದ್ದೀನಿ ಹೇಳು, ನನಗೆ ಗೊತ್ತೈತೆ. ಹೋಗ್ರಿ ಸುಮ್ಮನೆ ಇಲ್ಲಿಂದಾನ. ಮರ್ಯಾದೆ ಹೋಗ್ತೈತಲ್ಲ, ಅದಕ್ಕೆ ಆಫ್ ಆದ್ಬಿಟ್ಲು. ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ. ಮಾತಾಡಿ ಅವ ಕಣ ಪದ್ಮನ್ ಹಿಡ್ಕೊಂಡು ಅದಿದ್ದಂತೆ. ಯಾಕೆ ಬಂದಿದ್ದೆ? ಅವಳು ಹಿಡ್ಕೊಂಡು ಒಯ್ಯ ಅಂತ ದವಳೇನೆ ಮಾಡಿದ್ಲು ನಿನಗೆ. ಏನೇ ಅವಳು ಪಾಪ ಯಾರ ತಾಗ ಹೇಳ್ಕೊಂಡಿಲ್ಲ. ನಾವೆಲ್ಲ ಬೈತೀವಿ ನೋಡಿ, ನೀನು ಪ್ರೀತಿಯಿಂದ ಸಾಕಿದ್ಗೆ ಹಿಂಗಾಗಿದ್ದು ಅಂತ ನಾವೆಲ್ಲ ಬೈತೀವಿ ಅಂತ. ಪಾಪ ಅವಳು ಯಾರ ತಾಗೂ ಹೇಳ್ಕೊಂಡಿಲ್ಲ. ಎಲ್ಲ ಹಂಗಂತಾರೆ, ನೀನು ಭಾಳ ಅವಳು ತಲೆ ಮೆಕ್ಕಿಕೊಂಡು ಹುಡುಗರನ್ನ ಬೆಳೆಸ್ತೆ. ತಾಯಿ ನೀನು ತಾಯಿ ಆದಳ ಸರಿಯಾಗಿ ಬೆಳೆಸಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಅಂತ ಎಲ್ಲ ಬೈತಾರೆ ಅಂತ ಅವಳು ಪಾಪ ಯಾರ್ಯಾರ ತಾಗೂ ಹೇಳ್ಕೊಂಡಿರ್ಲಿಲ್ಲ ಇಷ್ಟು ದಿವಸ. ಇವಾಗ ಹೇಳಿದ್ಲು ಎಲ್ಲರ ತಗೋನು. ಅದೇ ಮತ್ತೆ ತಾಯಿ ಪ್ರೀತಿ ಅಂದರೆ ಅದೇ ಕಣಜ್ಜಿ. ತಾಯಿ ಪ್ರೀತಿ ಅಂತಂದರೆ ಅದೇನೆ ನೋಡು. ಇವಾಗ ಇವಳು ಮಾಡಿರೋ ತಪ್ಪನ್ನು ಹೊಟ್ಟೆಗೆ ಇಕ್ಕೊಂಡು ಅವಾಗ ಇಷ್ಟು ದಿನ ಮುಚ್ಚಿಕೊಂಡೈತಲ್ಲ, ಇವಾಗ ಹೇಳ್ಕೊಂತೈತೆ. ಇದೇ ಮತ್ತೆ ಪ್ರೀತಿ ಅಂತಂದರೆ. ಅವಳಿಗೆ ಏನು ಗೊತ್ತೈತೆ? ಅದು ಎಲ್ಲ ಗೊತ್ತಿರೋಳಾಗಿದ್ರೆ ಇವಳು ಹಿಂಗೆ ಮಾಡ್ತಿರ್ಲಿಲ್ಲ. ತಾಯಿ ಪ್ರೀತಿ ಅಂತ ಅಂದರೆ ಏನು ಅಂತ ಇದ್ದವ್ರಿಗೆ ಗೊತ್ತಿರಲ್ಲ. ಇಲ್ದಲೇನೆ ಕಷ್ಟಪಟ್ಟಿರ್ತಾರಲ್ಲ, ಪ್ರೀತಿ ಕಳ್ಕೊಂಡಿರ್ತಾರಲ್ಲ, ಆ ಪ್ರೀತಿ ಕಳ್ಕೊಂಡಿರೋರಿಗೆ ಗೊತ್ತಿರುತ್ತೆ ಆ ಪ್ರೀತಿ ಬೆಲೆ ಏನು ಅಂತ. ನನಗೆ ಇವತ್ತು ಬೇಜಾರಾಗ್ತೈತೆ ಅಂತೂ ನೀನೊಬ್ಳು ಮಗಳ ಅನಿಸುತ್ತೆ ನನಗಿವತ್ತು ಅಷ್ಟು ಬೇಜಾರಾಗ್ತೈತೆ. ನಮ್ಮಂತ ಕಳ್ಕೊಂಡಿರೋರಿಗೆ ನಿಜವಾಗ್ಲೂ ನೆನೆಸ್ಕೊಬಿಟ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಎಷ್ಟು ಬೇಜಾರಾಗ್ತೈತೆ ಅಂದರೆ ಅಷ್ಟು ಬೇಜಾರಾಗ್ತೈತೆ. ಇದ್ದಂಥವ್ರಿಗೆ ಅದ್ರ ಬೆಲೆ ಗೊತ್ತಾಗಲ್ಲ, ಇಲ್ದಂಥವ್ರಿಗೆ ಅದ್ರ ಬೆಲೆ ಏನಂತ ಈ ಕಳ್ಕೊಂಡಿರೋರಿಗೆ ಗೊತ್ತು. ಯಾವ ವಸ್ತುನೇ ಆಗಲಿ, ವ್ಯಕ್ತಿನೇ ಆಗಲಿ, ಏನೇ ಆಗಲಿ, ಆ ಕಳ್ಕೊಂಡ್ಮೇಲೆ ಅಂತ ಗೊತ್ತಾಗೋದು ಅದ್ರ ಪ್ರೀತಿ ಏನು, ಅದ್ರ ಬೆಲೆ ಏನು ಅಂತ. ಈಗ ಮಾತಾಡಲಿ ಅವಳು. ಈಗ ಮಾತಾಡೋಕೆ ಮಕ್ಕನೇ ಇಲ್ಲ. ಮಾತಾಡೆ. ಪದ್ಮಕ್ಕನ ಹಿಡ್ಕೊಂಡು ಹೊಡೆದಿದ್ದಂತಲ್ಲ, ನೀನೊಬ್ಳು ಮಗಳೇನೆ ನೀನು. ಇನ್ನು ಮಾತಾಡ್ತೀಯ? ದೊಡ್ಡದಾಗ ನಮ್ಮ ಮುಂದೆ ಮಾತಾಡಬೇಡ ಇನ್ನು ಮುಂದೆ ನೀನು. ನೋಡಿ ಹೇಳಿರ್ತೀನಿ. ಹೋಗ್ರಿ ಸುಮ್ಮನೆ. ಎಲ್ಲ ಹೇಳ ನಮ್ಮಮ್ಮಯ್ಯ ಎಲ್ಲ ಗೊತ್ತಾಗ್ಬಿಟ್ಟೈತೆ. ಇವಾಗ ಮರ್ಯಾದೆ ಹೋದಂಗೆ ಆಯಿತು ಅಂತ ಅಮ್ಮಂಗೆ ಆಗೈತಿ. ಎಲ್ಲ ಹೇಳ್ಬಿಟ್ಲಲ್ಲ ನಮ್ಮ ಅಮ್ಮಯ್ಯ, ನಾನು ಮಾಡಿರೋದೆಲ್ಲ ಇವ್ರಿಗೆ ಅಂತ ಈಗ ಗೊತ್ತಾಗೈತೆ ಕಣಿ ರಾಣಿ. ನೋಡು ಈಗ ಮರ್ಯಾದೆ ಹೋದಂಗೆ ಆಯ್ತು. ಅದೇ ಮತ್ತೆ ನೋಡು ಹಿಂಗೆ ಎಷ್ಟೊತ್ತು ಗಂಟನ ಹೆಂಗೆ ಹೊರಲ್ತಾ ಇದ್ಲು, ಹೆಂಗೆ ಅವಳು ಹಂಗಿರ್ತೀನಿ ಹಿಂಗಿರ್ತೀನಿ ಅಂತ ಏನು ದೊಡ್ಡದ ಮಾತಾಡ್ತಾ ಇದ್ಲು. ಈಗ ಮಾತೇ ಬರ್ತಾ ಇಲ್ಲ. ಈಗ ಮಾತಾಡು. ಈಗ ಮಾತು ಬರಲ್ಲ. ಮಾತು ಬರೋದಾಗಿದ್ದರೆ ಹಿಂಗೆಲ್ಲ ಸುಮ್ಮನೆ ಇರ್ತಿರ್ಲಿಲ್ಲ. ಈಗ ಮಾತಾಡು. ಪದ್ಮಾಕ ಅವ್ರ ಮನೆಗೆ ಏನಕ್ಕಂತ ಹೋಗ್ತೀಯ ನೀನು? ಇನ್ನು ಯಾವ ಮಕ್ಕ ಇಕ್ಕೊಂಡು ಹೋಗಿದೀಯೇ?
ಅಲ್ಲ ಏನು ಮುತ್ತು ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ, ಇವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಅರ್ಥನೇ ಆಗ್ತಿಲ್ಲ. ಏನು ಮಾಡ್ಯಾವ ನೀನು ಹೇಳ್ತಿ ಅಂದ್ರೆ ಆ ಪದ್ಮಕ್ಕನಿಗೆ ಹಿಡ್ಕೊಂಡು ಹೊಡೆದವಳೆ. ಆ ಅಕ್ಕನಿಗೇನೆ ಹೊಡೆದು ಅವಳು ಒಂಥರ ಹೆಂಗೆ ಆ ಅಕ್ಕನ ಮೇಲೆ ಒಂಥರ ಹೆಂಗೆ ಮೆಣಸಿನ್ಕಾಯಿ ಎಲ್ಲ ಮುರಿದಿಟ್ಟು ರೂಮ್ ಒಳಗಡೆ ಹಾಕಿ ಹೊಡೆದವಳೆ. ಹಿಂಗೆಲ್ಲ ಮಾಡವಳೆ, ತುಂಬ ಗಟ್ಟಿ ಇದ್ದಾಳಂತೆ. ಸರ್ ನಾವು ನಿನಗೂ ಒಂದಲ್ಲ ಒಂದಿನ ಸರಿಯಾಗಿ ಮಾಡ್ತಾಳೆ ಇವಳು. ನೀನು ಹೇಳ್ತೀನಿ ಕೇಳೆಲ್ಲ ಹೇಳ್ತಾಳೆ. ನಡಿಯ ಬಾರೆ ಹೋಗೋಣ. ಏಮು ವಿನು ಬರ್ರಿ ಹೋಗೋಣ. ಮಾನ ಮರ್ಯಾದಿಲ್ಲ. ಏನು ಇವರೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ, ನೀನು ಹೊಡೆದಿದ್ದ ಪದ್ಮ ಅಕ್ಕನಿಗೆ? ಇಲ್ಲ ಸುಮ್ಮನೆ ಅದೆಲ್ಲ ಸುಳ್ಳು. ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ನೀನು ಅವ್ರು ಹೇಳೋದೆಲ್ಲ ನಂಬೇಡ. ಸುಳ್ಳು, ಅವ್ರು ಹೇಳ್ತಾ ಇರೋದೆಲ್ಲ ಶುದ್ಧ ಸುಳ್ಳು. ಮತ್ತೆ ಏನೇನೋ ಮಾತಾಡ್ತಾ ಇದ್ದಾರೆ, ಹೊಡೆದ್ರು ಹಂಗೆ ಹಿಂಗೆ ಅಂತ ಏನೇನೋ ಬಾಯಿಗೆ ಬಂದಂಗೆ ಹಂಗೆ ಮಾತಾಡ್ತಾ ಇದ್ದಾರಲ್ಲ ಅವರು. ಅವ್ರು ಮಾತಾಡ್ತಾ ಇರೋದು ನೋಡಿದ್ರೆ ಇದೇನಪ್ಪ ಇವ್ರು ಹಿಂಗೆ ಮಾತಾಡ್ತಾ ಇದ್ದಾರೆ ಅನ್ನಿಸ್ತೈತೆ ಮತ್ತು ನನಗೆ. ಏನು ಹಂಗೆ ಮಾತಾಡ್ತಾರೆ ಅಂತ ಅವರು. ಏನಿಲ್ಲ ಬಿಡತ್ಲಾಗೆ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂತಿ ಅಂತ. ಅವ್ರು ಸುದ್ದಿರೇ ಬೇಡಪ್ಪ. ನಮ್ಮ ಅಮ್ಮನ ಮನೆಗೂ ಹೋಗೋದು ಬೇಡ, ಇವ್ರ ಸುದ್ದಿನೂ ಬೇಡ, ಯಾರ ಸುದ್ದಿಗೆ ಹೋಗೋದು ಬೇಡ. ನಮ್ಮ ಪಾಡಿಗೆ ನಾವು ಇರೋಣ. ಹೋಗಿ ನಾನು ದುಡ್ಡು ಇಸ್ಕೊಬತ್ತೀನಿ. ಜೀವಿತಾಕನ ಹತ್ರ ಹೋಗಿ ಇಸ್ಕೊಂಬಂದು ನಾನು ಮನೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರೋಣ. ಯಾರ ಸವಾಸಕ್ಕೂ ಹೋಗೋದು ಬೇಡ, ಯಾರ ಸುದ್ದಿಗೆ ಹೋಗೋದು ಬೇಡ. ಇವಾಗ ಹೋಗ್ತೀನಿ. ನೀವು ರಾತ್ರಿ ಯಾರ ಹತ್ರ ಆದರೂ ಓಡಾಡ್ಕೊಂಡು ಎಲ್ಲಾದರೂ ಇಸ್ಕೊಂಬಂದಿರುತ್ತೆ, ಕೊಡ್ತೈತೆ, ಹೋಗಿ ಇಸ್ಕೊಂಡು ಬರ್ತೀನಿ. ಸರಿ ಆಯ್ತೇಳಿ. ಯಾಕೆ ನೀನು ಹಿಂಗೆ ಮಾಡಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನಿಮ್ಮಮ್ಮಯ್ಯ ಹೇಳ್ಬಿಟ್ಟೈತೆ. ಇಷ್ಟು ದಿನ ಯಾರ ಹತ್ರನೂ ಹೇಳಿರಲಿಲ್ಲ, ಇವಾಗ ಹೇಳ್ಬಿಟ್ಟೈತೆ. ಇವಾಗ ಒಂಥರ ಮರ್ಯಾದೆ ಹೋದಂಗೆ ಆಗ್ತೈತೆ. ಯಪ್ಪ ಒಂಥರ ಬೇಜಾರಾಗ್ತೈತೆ, ಮರ್ಯಾದೆ ಹೋದಂಗೆ ಆಗ್ತೈತೆ. ಹೆಂಗೆ ಆಗ್ತೈತೆ ಅಂದರೆ ಹಂಗೆ ಆಗ್ತೈತೆ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.